ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಹಲವು ಮಾತೇನು ನೀನು ಪಾದವನಿಟ್ಟ, ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ, ಸುಲಭ ಶ್ರೀ ಗುರುವೇ ಕೃಪೆಯ. ಪ್ರಥಮದಲ್ಲಿ ಬಸವಾದಿ ಶಿವಶರಣರನ್ನು ಸ್ಮರಣೆ ಮಾಡಿ, ನಾವು ನೀವೆಲ್ಲರೂ ಕಂಡಂತಹ ಶತಮಾನದ ಸಂತ ಅಭಿನವ ಬಸವಣ್ಣ ಪರಮ ಪೂಜ್ಯ ಶ್ರೀ ಶ್ರೀ ಶಿವಕುಮಾರ ಶಿವಯೋಗಿಗಳ ದಿವ್ಯ ಚೇತನವನ್ನು ರಂಗನದಲ್ಲಿ ಸ್ಮರಣೆ ಮಾಡಿ, ಕ್ಷೇತ್ರಾಧ್ಯಕ್ಷರು ಪರಮ ಪೂಜ್ಯ ಸಿದ್ಧಲಿಂಗ ಮಹಾಶಿವಯೋಗಿಗಳ ವಿಭೂತಿ ಚರಣಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸಿ, ಈ ಗೋಷ್ಠಿಯ ದಿವ್ಯ ಸಾನ್ನಿಧ್ಯವನ್ನು ದಯಪಾಲಿಸುವಂತಹ ಪರಮ ಪೂಜ್ಯ ಆಧಾರಗಳಿಗೆ ಶರಣಾರ್ಥಿಗಳನ್ನು ಸಮರ್ಪಿಸಿ, ಹಾಗೂ ನೆರೆದಿರುವ ಎಲ್ಲ ಶರಣಬಂಧುಗಳಿಗೂ ಹಾಗೂ ಹೊರಗೌತ್ಯರು ಚರಮೂರ್ತಿಗಳಿಗೂ ಶರಣಾರ್ಥಿಗಳು. ಇಂದಿನ ವಚನ ಅಣ್ಣ ಬಸವಣ್ಣನವರ ವಚನವಾಗಿದೆ. ಸಾಧಕನಾದನು ಈ ಜಗತ್ತಿನಲ್ಲಿ ಯಾವ ರೀತಿಯಲ್ಲಿ ಇರಬೇಕು ಎಂಬುದನ್ನು ಈ ವಚನದ ಮೂಲಕ ತಿಳಿಸಲಾಗಿದೆ ಅಣ್ಣನವರು. ನರವಿಂದ್ಯದೊಳಗೆನ್ನ ಹುಲುಗಿಳಿಯ ಮಾಡಿ, ನರವಿಂದ್ಯದೊಳಗೆನ್ನ ಹುಲುಗಿಳಿಯ ಮಾಡಿ, ಸಲಹುತ್ತ ಶಿವ ಶಿವ ಎಂದೋದಿಸಯ್ಯ, ಸಲಹುತ್ತ ಶಿವ ಶಿವ ಎಂದೋದಿಸಯ್ಯ, ನರವಿಂದ್ಯದೊಳಗೆನ್ನ ಹುಲುಗಿಳಿಯ ಮಾಡಿ, ನರವಿಂದ್ಯದೊಳಗೆನ್ನ ಹುಲುಗಿಳಿಯ ಮಾಡಿ, ಭಕ್ತಿ ಎಂಬ ಪಂಜರದೊಳಗಿಕ್ಕಿ, ಭಕ್ತಿ ಎಂಬ ಪಂಜರದೊಳಗಿಕ್ಕಿ, ಸಲಹು ಕೂಡಲ ಸಂಗಮ ದೇವ, ಸಲಹು ಕೂಡಲ ಸಂಗಮ ದೇವ, ನರವಿಂದ್ಯದೊಳಗಿನ್ನ ಹುಲುಗಿಳಿಯ ಮಾಡಿ, ನರವಿಂದ್ಯದೊಳಗಿನ್ನ ಹುಲುಗಿಳಿಯ ಮಾಡಿ. ಅಣ್ಣ ಬಸವಣ್ಣನವರು ಬ್ರಹ್ಮಾದೀನ ನರಮಾನವರಿಂದ ಕೂಡಿದ ಈ ಜಗತ್ತು ನರವಿಂದ್ಯ. ನರವಿಂದ್ಯ ಅಂದ್ರೆ ಈ ಜಗತ್ತನ್ನು ನರವಿಂದ್ಯಕ್ಕೆ ಹೋಲಿಸಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಸರಕು ಮತ್ತು ವ್ಯವಹಾರ ಭ್ರಮೆಯೇ ಆಗಿದೆ ಈ ಜಗತ್ತಿನಲ್ಲಿ. ಹಾಗಾಗಿ ಇಂಥ ನರವಿಂದ್ಯದೊಳಗೆ ಬದುಕುತ್ತಿರುವ ಸಾಧಕ ಜೀವಿ ಅಂದ್ರೆ ನಮ್ಮ ಶರಣರು ಹೇಗಿರಬೇಕು ಅಂತಂದ್ರೆ, ಸಾಧಕ ಜೀವಿ ಭ್ರಮೆಯಿಂದ ಹೊರಬಂದು ಅರಿವಿನ ಪ್ರಜ್ಞೆಯನ್ನು ಬೆಳೆಸಿಕೊಳ್ಳಬೇಕಾಗಿದೆ. ಭ್ರಮೆಯಿಂದ ಮುಕ್ತನಾಗಿ ಸ್ವಚ್ಛಂದವಾಗಿ ಸ್ವತಂತ್ರ ವಿಚಾರಶೀಲನಾಗಿ ಬದುಕ ಬಯಸುವ ಮಾನವನೇ ಗಿಳಿ. ಗಿಳಿಯನ್ನ ಮಾನವನಿಗೆ ಹೋಲಿಸಿದ್ದಾರೆ ಅಣ್ಣ ಬಸವಣ್ಣನವರು. ಅಂತ ಸಾಧಕ ಜೀವಿ ಗಿಳಿಯನ್ನು ಭಕ್ಷಿಸಲು ಅಂದ್ರೆ ಆ ಗಿಳಿಯನ್ನ ಕೆಡಿಸಲು ರಣಹದ್ದಿನಂತೆ ಭ್ರಮೆ ಎಂಬ ರಾಕ್ಷಸ ಸದಾ ಹೊಂಚು ಹಾಕುತ್ತಿರ್ತದೆ. ಆ ಭ್ರಮೆಯನ್ನ ಅಣ್ಣನವರು ಭ್ರಮೆಗೆ ಹೋಲಿಸಿದ್ದಾರೆ. ರಣಹದ್ದನ್ನು ಭ್ರಮೆಗೆ ಹೋಲಿಸಿದ್ದಾರೆ ಅಣ್ಣನವರು. ತನ್ನ ಸುತ್ತಲಿನ ಘೋರ ಪರಿಸರದಿಂದ ತನ್ನನ್ನು ತಾನು ರಕ್ಷಿಸಿಕೊಳ್ಳಲು ಸಾಧಕ ಜೀವಿ ಮಾನವ ಗಿಳಿಯಂತೆ ಪಂಜರದೊಳಗೆ ಆಶ್ರಯ ಪಡೆಯಬೇಕಾಗುತ್ತದೆ. ಅದು ಭಕ್ತಿಯ ಪಂಜರವಾಗುತ್ತದೆ. ಪಂಜರವನ್ನು ಅಣ್ಣನವರು ಭಕ್ತಿಗೆ ಹೋಲಿಸಿದ್ದಾರೆ. ಆ ಭಕ್ತಿಯ ಪಂಜರ ಅಂದರೆ ಸತ್ಯ, ಸದಾಚಾರ, ಸರಳತೆ, ಕ್ಷಮಾಗುಣ ಮುಂತಾದ ಸದ್ಗುಣಗಳೇ ನಮ್ಮ ರಕ್ಷಣೆ ಕೊಡುವ ಪಂಜರಗಳಾಗಿತ್ತು. ಯಾವುದೇ ಶರಣರಲ್ಲಿ ಇರುವಂತಹ ಗುಣಗಳನ್ನು ಅಣ್ಣನವರು ಹೇಳಿದ್ದಾರೆ. ಅವು ಸತ್ಯ, ಸದಾಚಾರ, ಸದ್ಗುಣಗಳೇ ಶರಣರಿಗೆ ಮುಖ್ಯವಾದದ್ದು. ಸದ್ಗುಣಗಳೇ ನಮ್ಮ ರಕ್ಷಣೆಗೆ ಕೊಡುವ ಪಂಜರದ ಸದಾಶೀಲ ಜೀವಿ. ಸದಾಕಾಲ ಇಂಥ ಪಂಜರದೊಳಗೆ ಬದುಕುವುದನ್ನು ನಾವೆಲ್ಲರೂ ಶರಣರು ಕರಗತ ಮಾಡಿಕೊಳ್ಳಬೇಕಾಗುತ್ತದೆ ಎಂದು ಬಸವಣ್ಣನವರು ತಮ್ಮ ಸರಳ ವಚನದ ಮೂಲಕ ಸಾಧಕನಿಗೆ ಎದುರಾಗುವ ತೊಂದರೆಗಳನ್ನು ಹೇಗೆ ನಿವಾರಿಸಿಕೊಂಡು ಗಿಳಿಯಂತೆ ಭಕ್ತಿಯ ಪಂಜರದಲ್ಲಿ ನಾವೆಲ್ಲರೂ ಕೂಡ ಇದ್ದು ಸಾಧಕ ಜೀವನವನ್ನು ನಡೆಸುವ ವಿಧಾನವನ್ನು ನಮಗೆಲ್ಲರಿಗೂ ಸರಳ ರೀತಿಯಲ್ಲಿ ತಿಳಿಸಿದ್ದಾರೆ. ಎಲ್ಲರಿಗೂ ಶರಣಾರ್ಥಿಗಳು.